ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಬಾಕಿ ಕಂತು ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅದರ ಜೊತೆಯಲ್ಲಿ ನಿಮಗೆ ಜೂನ್ ತಿಂಗಳ ಪೆನ್ಷನ್ ಹಣ ಸಾಕಷ್ಟು ಜನರಿಗೆ ಅಂದರೆ 50% ಜನರಿಗೆ ಇನ್ನೂ ಕೂಡ ಬಂದಿಲ್ಲ. ಇನ್ನು ಜುಲೈ ತಿಂಗಳು ಬಂದಾಯಿತು, ಇನ್ನೂ ಕೂಡ ಜೂನ್ ತಿಂಗಳು ಪೆನ್ಷನ್ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಮತ್ತು ನೀವೇನು ಮಾಡಬೇಕು, ಯಾರ್ಯಾರಿಗೆ ಜೂನ್ ತಿಂಗಳು ಪೆನ್ಷನ್ ಹಣ ಬಂದಿಲ್ಲ ದಯವಿಟ್ಟು ಈ ವಿಡಿಯೋನ ತಪ್ಪದೇ ನೋಡಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಏನು ಜನವರಿ ತಿಂಗಳ ಅನ್ನಭಾಗ್ಯ ಹಣ ಏನಾಯಿತು ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮಗಿನ್ನೂ ಕೂಡ 19 ಮತ್ತು 20ನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ನೀವು ಈ ನಿಮ್ಮ ಹತ್ತಿರದ ನಿಮಗೆ ಡೌಟ್ ಇದೆಯಪ್ಪ ನಮ್ಗೆ ಬರುತ್ತಾ ಇಲ್ವಾ, ಇನ್ನೂ ಕೂಡ ನಮ್ಗೆ 20ನೇ ಕಂತೇ ಬಂದಿಲ್ಲ, ಈಗ ಆಲ್ರೆಡಿ 21ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದೆ ಅಂಥೇಳಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನಾವು ಬರುತ್ತೆ ಅಂದರೂ ಸಹ ಯಾವಾಗ ಬರುತ್ತೆ, ನಿಮಗೆ ತಾಳ್ಮೆಯಿಂದ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ. ಏನಾದರೂ ಪುಷ್ಟು DBT ಹಂತಕ್ಕೆ ಬಂದಿತ್ತು ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ, ಓಕೆನಾ. ಇನ್ನು ಜೂನ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ನು ಒಂದು 50% ಜನರಿಗೆ ಬಂದಿದ್ದರೂ ಸಹ ಇನ್ನೂ ಒಂದು 50% ಜನರಿಗೆ ಬರೋದು ಬಾಕಿ ಇದೆ. ತಪ್ಪದೆ ಯಾರೆಲ್ಲ ಈಗ ಜುಲೈ ತಿಂಗಳು ಪೆನ್ಷನ್ನಿಗೋಸ್ಕರ ಕಾಯುವವರು ಮತ್ತು ಜೂನ್ ಜುಲೈ 2 ತಿಂಗಳ ಪೆನ್ಷನ್ ಹಣಕ್ಕೆ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಡೋಂಟ್ ವರಿ, ಖಂಡಿತವಾಗ್ಲೂ 2 ತಿಂಗಳ ಹಣನೂ ಕೂಡ ನಿಮಗೆ ಜುಲೈ ತಿಂಗಳ ಹಣ ಬಿಡುಗಡೆ ಆಗುತ್ತಲ್ಲ ಆವಾಗ ಬಿಡುಗಡೆ ಆಗುತ್ತೆ. ಬಟ್ ಆದರೆ ರಾಜ್ಯ ಸರ್ಕಾರ ಏನು ಪಿಂಚಣಿ ಯೋಜನೆಯ ಫಲಾನುಭವಿಗಳಲ್ಲಿ ಸ್ವಲ್ಪ ಏನೀಗ ಅಕ್ರಮವಾಗಿ ಪೆನ್ಷನ್ನನ್ನು ಪಡ್ಕೊತಾ ಇರೋರಿಗೆ ಅಥವಾ ಅರ್ಹತೆ ಇಲ್ಲದೆ ಪೆನ್ಷನ್ನ ಪಡ್ಕೊತಾ ಇರೋರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ. ಅದು ಅರ್ಹತೆ ಇಲ್ಲದವ್ರನ್ನ ಪಟ್ಟಿಯಿಂದ ಹೊರಗಡೆ ಬಿಡ್ತಾ ಇದೆ. ಹಾಗಾಗಿ ತಪ್ಪದೆ ನೀವು ನಾನು ಹೇಳಿರುವಂಥ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನೀವು ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಈ ರೀತಿ ಬರುತ್ತೆ. ಈ ರೀತಿ ನೀವು ಸ್ಕ್ರೀನಲ್ಲಿ ಬರುತ್ತೆ, ಅಲ್ಲಿ ನೀವು ನಿಮ್ಮ ಒಂದು ಪಿಂಚಣಿಯ ಸ್ಟೇಟಸನ್ನು ಚೆಕ್ ಮಾಡಿ. ಆವಾಗ ನಿಮಗೊಂದು ಸಮಾಧಾನ ಆಗುತ್ತೆ ನಿಮ್ಮದೇನು ಪ್ರಾಬ್ಲಮ್ ಆಗಿಲ್ಲ ಅಂತ, ಓಕೆನಾ. ಯಾಕೆಂದರೆ ಪರಿಷ್ಕರಣೆ ನಡೀತಾ ಇರೋದ್ರಿಂದ ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ನೀವು ತಪ್ಪದೆ ಚೆಕ್ ಮಾಡಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕರ್ನಾಟಕ ರಾಜ್ಯ ಮತ್ತು ಆಲ್ ಕ್ಯಾಟಗರಿ ಅಂತ ಕೊಡಿ, ಸೆಲೆಕ್ಟ್ ಮಾಡಿ, ಕೆಳಗಡೆ ಕ್ಯಾಪ್ಚಾ ಎಂಟರ್ ಮಾಡಿ, ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದಾಗೆ ನಿಮಗೆ ನಿಮ್ಮ ಡಿಸ್ಟಿಕ್ ಯಾವುದು, ಆಮೇಲೆ ನಿಮ್ಮ ತಾಲೂಕು ಯಾವುದು, ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಅದಾದ ನಂತರ ನಿಮಗೆ ಲಾಸ್ಟಿಗೆ ನಿಮ್ಮ ಒಂದು ಪಂಚಾಯಿತಿ ಯಾವುದು ಅಂತ ಕೇಳುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನಲ್ಲಿ ಹೈಡ್ ಮಾಡಿದ್ದೀನಿ ಯಾರ್ಯಾರ್ದು ಡೀಟೇಲ್ಸ್ ಓಪನ್ ಆಗಬಾರ್ದು ಅಂತ. ಬಟ್ ನಿಮಗಿಲ್ಲಿ ಆ ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ ಕೂಡ ಆ್ಯಕ್ಟಿವ್ ಅಂತ ಇದ್ದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ವೆಯ್ಟ್ ಮಾಡ್ಬೋದು. ಪಿಂಚಣಿ ಹಣ ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗುತ್ತೆ, ಓಕೆನಾ. ಇದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಾಗಾಯಿತು. ಲಿಂಕನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ, ನಾನು ಹೇಳೋವಂಥ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ. ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಕೆಲವೊಬ್ಬೊಬ್ಬರಿಗೆ ಇನ್ನೂ ಕೂಡ ಡಿಸೆಂಬರ್ ನವಂಬರ್ ತಿಂಗಳದ್ದು ಬಂದಿಲ್ಲ. ಬಟ್ ಎಲ್ಲರಿಗೂ ಇನ್ನೂ ಜನವರಿ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿಲ್ಲ. ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಆದಷ್ಟು ಬೇಗ ಬಾಕಿ ಇರುವಂಥ ಅನ್ನಭಾಗ್ಯ ಹಣ ಬಿಡುಗಡೆ ಮಾಡಬೇಕು. ಆದಷ್ಟು ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ತಿಂಗಳ ಅನ್ನಭಾಗ್ಯ ಹಣ ಬರೋದು ಬಾಕಿ ಇದೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸರ್ಕಾರಕ್ಕೂ ಕೂಡ ರೀಚ್ ಆಗಲಿ. ಅನ್ನಭಾಗ್ಯ ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.